ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಜ್ಞಾನ ಭಾರತೀಯ ಉಲ್ಲಾಳ ಮುಖ್ಯ ರಸ್ತೆಯ ಜಂಕ್ಷನ್ ಬಳಿ 2 ಕಾರುಗಳ ನಡುವೆ ಸಣ್ಣ ಅಪಘಾತ ವಿಚಾರಕ್ಕೆ ಗಲಾಟೆ ಆಗಿದೆ. ಈ ವೇಳೆ ಕಾರು ಚಾಲಕಿ ಪ್ರಿಯಾಂಕಾ ಕಾರಿನ ಬಾನೆಟ್ ಮೇಲೆ ವ್ಯಕ್ತಿ ಬಿದ್ದರೂ ಕೂಡ 2 ಕಿಲೋಮೀಟರ್ ಕಾರನ್ನು ಚಲಾಯಿಸಿಕೊಂಡು ಹೋಗಿ ಅಮಾನವೀಯತೆಯನ್ನು ಮೆರೆದಿದ್ದಾಳೆ. ಸಿಗ್ನಲ್ನಲ್ಲಿ ದರ್ಶನ್ ಎಂಬುವರ ಸ್ವಿಫ್ಟ್ ಕಾರಿಗೆ ನೆಕ್ಸಾನ್ ಕಾರು ಚಾಲಕಿ ಡಿಕ್ಕಿ ಹೊಡೆದಿದ್ದಾರೆ. ಈ ವೇಳೆ ಟಾಟಾ ನೆಕ್ಸಾನ್ ಕಾರು ಚಲಾಯಿಸ್ತಾ ಇದ್ದಂಥ ಚಾಲಕಿ ಪ್ರಿಯಾಂಕಾ ಸ್ವಿಫ್ಟ್ ಕಾರು ಚಲಾಯಿಸ್ತಾ ಇದ್ದಂಥ ದರ್ಶನ್ ಜೊತೆ ಕೆಟ್ಟದಾಗಿ ಬೈದು ಮಧ್ಯಬೆರಳನ್ನು ತೋರಿಸಿ ಕೆಟ್ಟದಾಗಿ ವರ್ತಿಸಿ ಕಾರನ್ನು ಚಲಾಯಿಸ್ಕೊಂಡು ಹೋಗಿದ್ದಾರೆ. ಇದರಿಂದ ಕೋಪಗೊಂಡಂಥ ದರ್ಶನ್ ಕಾರಿನ ಬಾನೆಟ್ ಮೇಲೆ ಹತ್ತಿ ಕುಳಿತಿದ್ದಾರೆ. ದರ್ಶನ್ ಕಡೆಯವರು ಬಂದು ಕಾರನ್ನು ಅಡ್ಡಗಟ್ಟಿ ನಿಲ್ಲಿಸಿ ಕಾರಿನ ಗ್ಲಾಸುಗಳನ್ನು ಹೊಡೆದು ಹಾಕಿ ಜೊತೆಗೆ ಪ್ರಿಯಾಂಕಾ ಅವರ ಗಂಡ ಪ್ರಮೋದ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಇನ್ನು ದರ್ಶನ್ ತಾಯಿ ಮಾತನಾಡಿದ್ದು, ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇವನು ಸರಿ ಯಾಕೆ ಆ ಥರ ಮಾತಾಡಿದ್ರಿ ಅಂತ ಕೇಳ್ತಿದ್ದಂಗೆ ಅವನು ಕಾರ್ ಒಳಗಡೆಯಿಂದ ಯಾರೋ ಒಬ್ಬ ಇಳಿದು ಬಂದು ದರ್ಶನ್ ಹೊಡೆದಿದ್ದಾರೆ. ಅದೆಲ್ಲ ಪ್ರೂಫ್ ಇದೆ, ಅಲ್ಲಿ ಹೊಡೆದಿದ್ದಾರೆ. ಆಮೇಲೆ ಇವರು ಹೊಡೆದಿದ್ದಾರೆ. ಆಮೇಲೆ ಇವರು ನಿಲ್ಲಿಸಿ ಅಂತಂದರೆ ನಿಲ್ಲಿಸ್ದಂಗೆ ಕಾರ್ ಬ್ಯಾನೆಟ್ ಮೇಲೆ ಕೈ ಇಡ್ತಿದ್ದಂಗೆ ಕಾರ್ ಸ್ಟಾರ್ಟ್ ಮಾಡಿದಾಗ ಬ್ಯಾನೆಟ್ ಹಿಡ್ಕೊಂಡು ಫೈಟ್ ಮಾಡಿದ್ದಾನೆ. ಒಂದು 2 ಕಿಲೋಮೀಟರ್ ಅಷ್ಟು ಹೋಗಿದಾರಂತೆ, ಪಬ್ಲಿಕ್ ಹೇಳಿರೋದು, ನನಗೆ ಅದೆಲ್ಲ ಗೊತ್ತಿಲ್ಲ. ಆಮೇಲೆ 2 ಕಿಲೋಮೀಟರ್ ಅಷ್ಟು ಹೋದಾಗ ಪಬ್ಲಿಕ್ ಎಲ್ಲ ನೋಡಿದ್ದಾರೆ. ಅವ್ರಿಗೇನಾದ್ರೂ ಆಗೋಗ್ಬಿಡತ್ತೆ ಅಂತ ಕಾರಿಗೆ ಹೊಡೆದಿದ್ದಾರೆ ಸರ್. ಅವರು ಹೊಡೆದಾಗ ಅವಳು ನಿಲ್ಸಿದ್ದಾಳೆ. ಆಮೇಲೆ ಕಂಪ್ಲೇಂಟ್ ಅವಳೇ ಓಡ್ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಲಾಟೆ ಏನೂ ಇಲ್ಲ ಸರ್. ಇವರು ಕೇಳಿದ್ದಕ್ಕೆ ಯಾಕೆ ಆ ಥರ ಓಡಿಸ್ತೀರಾ ಅಂತ ದರ್ಶನ್ ಕೇಳಿದ್ದಕ್ಕೇನೆ ರ್ಯಾಶ್ ಆಗಿ ಏನು ಓಡಿಸಿಲ್ಲ, ನಿಮಗೂ ಟಚ್ ಮಾಡಿಲ್ಲ, ಏನೂ ಇಲ್ಲ. ಏನಕ್ಕೆ ನೀವು ಆ ಥರ ಎಲ್ಲ ಬೈತೀರಾ ಅಂತ ಒಂದು ಕಾರಣ ಕೇಳಿದ್ದಕ್ಕೆ ಒಳಗಡೆಯಿಂದ ಬಂದು ಇಬ್ಬರು ಹೊಡೆದಿದ್ದಾರೆ. ದರ್ಶನ್ಗೆ ಹೊಡೆದಿದ್ದಾರೆ. ಅದೆಲ್ಲ ಕ್ಯಾಮ್ರಾ ರೆಕಾರ್ಡ್ ಇದೆ. ದರ್ಶನ್ ಹೊಡೆದಾಗ ದರ್ಶನ್ ಹೊಡೆದಿದ್ದಾನೆ. ನ್ಯೂಸ್ 18 ಕನ್ನಡ ಜೊತೆ ಆರೋಪಿ ದರ್ಶನ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಣ್ಣದಾಗಿ ಕಾರು ಸ್ಕ್ರಾಚ್ ಆಗಿದ್ದನ್ನು ಅವರು ದೊಡ್ಡದು ಮಾಡಿದ್ದಾರೆ. ಪ್ರಿಯಾಂಕಾ ಕೊಟ್ಟಿರುವಂಥ ದೂರಿನ ರೀತಿಯಲ್ಲಿ ನಾವು ನಡೆದುಕೊಂಡಿಲ್ಲ ಅಂತ ಹೇಳಿದ್ರು. ಏನಿಲ್ಲ ಸರ್, ಸಣ್ಣದಾಗ ಒಂದು ಸ್ವಲ್ಪ ಕ್ಲಾಶ್ ಆಯಿತು. ಬಟ್ ಆ ಹುಡುಗಿ ನಿಲ್ಲಿಸಲಿಲ್ಲ ಕಾರಣ. ಫಾಸ್ಟಾಗಿ ಹೊಡ್ಕೊಂಡು ಹೋಗಿದ್ದರಿಂದ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನೂ ತೊಂದರೆ ಇಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಹೇಟ್ ಬಿದ್ದಿದೆ, ಮೇಜರ್ ಏನೂ ಆಗಿಲ್ಲ ಸರ್. ಥ್ಯಾಂಕ್ ಯು ಸರ್. ತಪ್ಪು ಇದು ನಾವು ಯಾವ ಥರ ಮಿಸ್ಯೂಸ್ ಮಾಡಿಲ್ಲ. ಆ ಹುಡುಗಿನ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟಿದ್ದೀವಿ ಅವ್ರಿಗೆ. ಹಂಗಾಗಿ ಪೊಲೀಸರು ಎಲ್ಲ ಕಾನೂನು ಕೈ ನೋಡಿ ಏನೇನು ಮಾಡಬೇಕು ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಕಾರಿನ ಮೇಲೆ ಯುವಕರನ್ನ ಹೊತ್ತೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಭಾರತಿ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ಪ್ರಮೋದ್, ದರ್ಶನ್ ದೂರಿನ ಮೇಲೆ 2 FIR ದಾಖಲಾಗಿದೆ. ದರ್ಶನ್ ಕೊಟ್ಟ ದೂರಿನ ಮೇರೆಗೆ ಪ್ರಿಯಾಂಕಾಳನ್ನ ಬಂಧಿಸಲಾಗಿದೆ. ಇನ್ನು ಪ್ರಿಯಾಂಕಾ ಲೈಂಗಿಕ ದೌರ್ಜನ್ಯ ದೂರನ್ನು ದಾಖಲಿಸಿದ್ದು ದರ್ಶನ್, ಯಶವಂತ್, ಸುಜನ್, ವಿನಯ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ. ಇನ್ನು DCP ಲಕ್ಷ್ಮಣ್ ನಿಂಬರ್ಗಿ ಮಾತನಾಡಿದ್ದು, ದರ್ಶನ್ ಕೊಟ್ಟ ದೂರಿನ ಆಧಾರದ ಮೇಲೆ ಕೊಲೆ ಯತ್ನ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಿಯಾಂಕಾ ಕೊಟ್ಟ ದೂರಿನ ಆಧಾರದ ಮೇಲೆ 354 ಅಡಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ ಅಂತ ಹೇಳಿದರು. ಇನ್ನು ಘಟನೆಯ ಕರಾಳತೆಯನ್ನ ಪ್ರತ್ಯಕ್ಷದರ್ಶಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಂಪ್ಗಳಿದ್ದರೂ ಕೂಡ ಗಾಡಿಯನ್ನು ಸ್ಪೀಡ್ ಆಗಿ ಡ್ರೈವ್ ಮಾಡಿದ್ದಾರೆ. ಸುಮಾರು 2 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ನೋಡಿ ಗಾಡಿಯನ್ನ ಸ್ಟಾಪ್ ಮಾಡಿ ಅಂದರೂ ಕೂಡ ಮಾಡಿಲ್ಲ. ಮಹಿಳೆ ಈ ರೀತಿ ಕಾರು ಡ್ರೈವ್ ಮಾಡಿದ್ದು ತಪ್ಪು. ನಾವೇ ಕಾರನ್ನ ಫಾಲೋ ಮಾಡ್ಕೊಂಡು ಬಂದಿದ್ವಿ ಅಂತ ಈ ಘಟನೆಯನ್ನ ನೋಡಿದಂತ ಪ್ರತ್ಯಕ್ಷದರ್ಶಿ ಹೇಳಿದ್ದಾರೆ. ಟಾಟಾ ನಿಕ್ಸಾನ್ ಕಾರದಲ್ಲಿದ್ದವರ ಮಧ್ಯೆ ಮತ್ತು ಸ್ವಿಫ್ಟ್ ಕಾರಿನಲ್ಲಿ ಇದ್ದವರ ಮಧ್ಯೆ ಮಾತಿನ ಚಕಮಕಿ ಆಗುತ್ತೆ. ಆವಾಗ ಸ್ವಿಫ್ಟ್ ಕಾರ್ನಲ್ಲಿದ್ದವನು ಕೂಡ ಬೈದಿರ್ತಾನೆ. ಮತ್ತು ಅದೇ ರೀತಿ ನಿಕ್ಸಾನ್ ಕಾರದಲ್ಲಿದ್ದಂತಹ ಮಹಿಳೆಯೂ ಕೂಡ ಅವರಿಗೆ ಬೈದ್ಬಿಟ್ಟು ಅಸಭ್ಯವಾಗಿ ಏನೋ ತೋರಿಸಿದ್ರು ಅಂತಂತ ಹೇಳಿಬಿಟ್ಟು ಕಾರು ಮುಂದೆ ಹೋಗುತ್ತೆ. ಅದೇ ರೀತಿ ಸ್ವಿಫ್ಟ್ ಕಾರು ಅದನ್ನೇ ಫಾಲೋ ಮಾಡಿಬಿಟ್ಟು ಮುಂದೆ ಮಂಗಳೂರು ಕಾಲೇಜ್ ಹತ್ರ ಅದನ್ನು ಅಡ್ಡಗಟ್ಟಿ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಸ್ವಿಫ್ಟ್ ಕಾರ್ನಲ್ಲಿದ್ದಂತಹ ಯಾರು ದರ್ಶನ್ನು ಮತ್ತು ಅವನ ಸ್ನೇಹಿತರನ್ನ ಅಲ್ಲಿ ಕರ್ಸ್ಕೊಂಡ್ಬಿಟ್ಟು ಟಾಟಾ ನಿಕ್ಸಾನ್ ಕಾರಿಗೂ ಕೂಡ ಕಾರ್ನಿಂದ ಇಳೀರಿ, ನೀವು ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಈ ರೀತಿ ನೀವು ಬೈದ್ರಿ ಮಾಡಿದ್ರಿ ಅಂತಂತೇಳಿ ಮಾತು ಬೆಳೆಯುತ್ತೆ. ಅದೇ ರೀತಿ ನಿಕ್ಸಾನ್ ಕಾರದಲ್ಲಿದ್ದಂತಹ ಏನು ದಂಪತಿಗಳು ಕೂಡ ಅವ್ರ ಫ್ರೆಂಡ್ ಆದಂತಹ ಇನ್ನೊಬ್ಬರನ್ನ ಕರೆಸ್ಕೋತಾರೆ. ಅವರು ಕೂಡ ಆ ಸ್ಥಳದಲ್ಲಿ ಬರ್ತಾರೆ. ಮತ್ತು 112 ಕೂಡ ಫೋನ್ ಮಾಡ್ತಾರೆ. ಸೊ ಬೈಸಲ ಒಂದು 15 ನಿಮಿಷದಲ್ಲಿ ಅಲ್ಲಿ ಹೋಗೋಷ್ಟರಲ್ಲಿನೇ ದರ್ಶನ್ ಲೋಕಲ್ ಹುಡುಗ ಆಗಿರೋದ್ರಿಂದ ಅವನ ಜೊತೆಗೆ ಸುಮಾರು ಒಂದು 10 ಜನ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಗ್ಲಾಸನ್ನು ಏನೋ ಹೊಡೆಯೋದು ಬಡಿಯೋದು ಮಾಡ್ತಾ ಇರ್ತಾರೆ. ನೀವು ಕಾರಿಂತ್ರ ಹೊರಗಡೆ ಬನ್ನಿ ಅಂತಂತೇಳಿ.
ಸೊ ತದನಂತರ ಏನಾಗುತ್ತೆ, ಪೊಲೀಸ್ ಬಂದಂಥ ಹೊಯ್ಸಳ ವೆಹಿಕಲ್ದಂಥ ಪೊಲೀಸರು ಅಲ್ಲಿದ್ದಂಥ ಜನರನ್ನ ಚದರಿಸದೆ ಬಿಟ್ಟು ಇಬ್ಬರು ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತಿರ್ಬೇಕಾದ್ರೆ ಇವರು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು ದರ್ಶನ್ ಏನು ಮಾಡ್ತಾನೆ ಅಂದರೆ ಟಾಟಾ ನಿಕ್ಸನ್ ಕಾರಿನ ಫ್ರಂಟ್ ಸೈಡು ನಿಲ್ತಾನೆ. ಅದು ಮಹಿಳೆ ಅದನ್ನು ಏನು ಮಾಡ್ತಾರೆ, ಆ ಕಾರನ್ನು ಅಜಾಗರೂಕವಾಗಿ ಹಾಗೆ ಮುನ್ನುಗ್ತಾರೆ. ಅವನು ಫ್ರಂಟ್ ಸೈಡು ಕಾರ್ ಮೇಲೆ ಹತ್ಕೊಂಡು ಸುಮಾರು ಆಲ್ಮೋಸ್ಟ್ ಒಂದು 2.5 to 3 ಕಿಲೋಮೀಟ್ರ್ವರೆಗೂ ಕೂಡ ನಿರ್ದಾಕ್ಷಿಣ್ಯವಾಗಿ ಮತ್ತು ಅಜಾಗರೂಕತೆಯಾಗಿ ಮಹಿಳೆ ಕಾರನ್ನು ಡ್ರೈವ್ ಮಾಡ್ತಾರೆ. ಸೊ ಮತ್ತೆ ವಾಪಸ್ಸು ಅದು ಸುತ್ತ ಹಾಕ್ಕೊಂಡು ಆ ಮಂಗಳೂರು ಕಾಲೇಜ್ ಹತ್ರನೇ ಇರುವಂತಹ ಇನ್ನೊಂದು ಹಾಸ್ಪಿಟ್ಲ್ ಹತ್ರ ಬಂದಾಗ ಜನರು ಅದನ್ನು ಅಡ್ಡಗಟ್ಟಿ ತಡೀತಾರೆ. ಆ ಸಂದರ್ಭದಲ್ಲಿ ಈತನ ದರ್ಶನನ ಫ್ರೆಂಡ್ಸ್ ಅದು ಏನಿರ್ತಾರೆ ಆಕ್ರೋಶಗೊಂಡು ಕಾರಿನ ಗ್ಲಾಸ್ಗಳನ್ನೆಲ್ಲ ಒಡೆದು ಹಾಕ್ತಾರೆ. ಈ ಹಿನ್ನೆಲೆಯಲ್ಲಿ ಕೇಸು ಮತ್ತು ಕೌಂಟರ್ ಕೇಸುಗಳು ರಿಜಿಸ್ಟರ್ ಆಗಿದೆ ಮತ್ತು 5 ಜನರನ್ನು ಆಲ್ರೆಡಿ ಅರೆಸ್ಟ್ ಮಾಡಿ ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಯಾರು ಫಸ್ಟ್ ನಾನು ಪಬ್ಲಿಕ್ಕು ಸರ್ ಹೋಗ್ತಿದ್ದೆ, ಆನ್ ದಿ ವೇ ಬ್ಯಾಂಕ್ಗೆ ಹೋಗಬೇಕಿತ್ತು. ಆಪೋಸಿಟ್ ವೇಲಿ ನೆಕ್ಸಾನ್ ಕಾರ್ ಬರ್ತಿತ್ತು. ಅಲ್ಲಿ ಇನ್ಸಿಡೆಂಟ್ ಏನಾಗಿತ್ತು ನನಗೆ ಗೊತ್ತಿಲ್ಲ. ಇವರು ವೈಪರ್ ಇಟ್ಕೊಂಡು ನೇತಾಡ್ತಿದ್ರು ಸೆಂಟ್ರಲ್ ರೋಡಲ್ಲಿ. ನಾವೇನೋ ಮಾಡ್ತಿದ್ದೆ ಅಂದ್ಕೊಂಡು ಒಂದು ಸ್ವಲ್ಪ ಮುಂದೆ ಆದರೆ ಕಿಚ್ಕೊಂಡ್ರು, ಕಾಪಾಡಿ ಅಂತ ನಾವು ರಿಟರ್ನ್ ತೊಗೊಂಡು ಬಂದ್ವಿ. ಅವ್ರು ನಿಲ್ಲಿಸಿಲ್ಲ, ಹಾಗೆ ಹೋಯ್ತಿದ್ರು. ಚೇಸ್ ಮಾಡ್ಕೊಂಡು ತುಂಬ ದೂರ ಹೋದ್ವಿ. ಮಧ್ಯ ಗಾಡಿ ಅಡ್ಡಾಕಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ಹಸಕ್ಕೆ ಬಂದರು. ಲೇಡಿ ಮೇಲೆ ಹಸಕ್ಕೆ ಬಂದರು. ಸೊ ನಾವು 3-4 ಕಡೆ ಟ್ರೈ ಮಾಡಿದ್ವಿ ನಿಲ್ಸೋಕ್ಕೆ, ಹಂಗೂ ನಿಲ್ಲಿಸ್ತಿಲ್ಲ. ಅವ್ರು ವೈಪರ್ ಇಟ್ಕೊಂಡು ನೇತಾಡ್ತಾನೆ ಇದ್ರು. ಸುಮಾರು ಒಂದು 2 ಕಿಲೋಮೀಟ್ರ್ವರೆಗೂ ಹಂಗೇನೆ ಬಂದರು. ಲಾಸ್ಟಿಗೆ ನಾವು ಮುಂದೆ ಹೋಗ್ತಿರೋ ಒಂದು ಟ್ರಕ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸ್ಟಾಪ್ ಮಾಡಿಸಿ, ಅವ್ರ ಹಿಂದೆಗಡೆ ಇವ್ರನ್ನ ಸ್ಟಾಪ್ ಮಾಡಿಸಿ 2 ಕಿಲೋಮೀಟರ್ ವೈಪರ್ ಇಟ್ಕೊಂಡೇ ಇದ್ರು. ಹಂಸಲೆಲ್ಲ ತುಂಬ ಜೋರಾಗಿ ಆರಿಸಿದ್ರು ಬಿಡಲಿ ಅಂತ. ಇವ್ರು ಬಿಡಲಿಲ್ಲ, ತಪ್ಪಿಸ್ಕೊಳ್ಳೋಕೆ ಏನೋ ಟ್ರೈ ಮಾಡಿದ್ರು. ಬಟ್ ಅಡ್ಡ ಯಾರು ಬಂದರು ಅವ್ರು ಯಾರು ನಿಲ್ಲಿಸ್ತಾನೆ ಇಲ್ಲ, ಬ್ರೇಕು ಆಗ್ತಿಲ್ಲ, ಫುಲ್ ರ್ಯಾಶ್ ಹೋಗ್ತಾಯಿದ್ರು. ಸೊ ನಾವು ಮುಂದೆ ಟ್ರಕ್ಕಿರೋ ಕಾಂಟ್ಯಾಕ್ಟ್ ಮಾಡಿ ಸ್ಟಾಪ್ ಮಾಡಿಸಿದ್ವಿ. ಅಷ್ಟೊತ್ತಿಗೆ ಪಬ್ಲಿಕ್ ಎಲ್ಲ ಸ್ವಲ್ಪ ಇದಾಯಿತು, ಗಲಾಟೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಪೊಲೀಸ್ ಬಂದರು. ನಾನು ಪಬ್ಲಿಕ್ಕು ಸರ್ ಹೋಗ್ತಿದ್ದೆ, ಆನ್ ದಿ ವೇ ಬ್ಯಾಂಕ್ಗೆ ಹೋಗಿ. ಬೆಂಗಳೂರಲ್ಲಿ ಮತ್ತೊಂದು ಹಿಟ್ ಅಂಡ್ ರನ್ ಪ್ರಕರಣ ನಡೆದಿದೆ. ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದ್ದಾನೆ. ಫಾರ್ಚುನರ್ ಕಾರು ಚಾಲಕ ಎಡವಟ್ಟನ್ನು ಮಾಡಿದ್ದು ರಾಜಾಜಿನಗರದ ಮಧುಲೋಕ ಬಾರ್ ಬಳಿ ಒಂದು ಘಟನೆ ನಡೆದಿದೆ. ಬೈಕ್ ಸವಾರ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾನೆ. ಕಾರನ್ನ ತಡೆಯಲಿಕ್ಕೆ ಪ್ರಯತ್ನಿಸಿದಂತ ಸಾರ್ವಜನಿಕರ ಮೇಲೂ ಕೂಡ ಕಾರನ್ನ ಹತ್ತಿಸುವಂತ ಪ್ರಯತ್ನ ನಡೆದಿದೆ. ಮಲ್ಲೇಶ್ವರಂ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ಅಪಘಾತದ ದೃಶ್ಯ ಸೆರೆಯಾಗಿದೆ. ಹಾವೇರಿ ಜಿಲ್ಲೆಯಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ. ಸರ್ಕಾರಿ ಬಸ್ ವೃದ್ಧನ ಕಾಲಿನ ಮೇಲೆ ಹರಿದಿದೆ. ರಕ್ತದ ಮಡುವಿನಲ್ಲಿ ವೃದ್ಧ ಬಿದ್ದು ಒದ್ದಾಡ್ತಾ ಇದ್ರು ಕೂಡ ಸಾರಿಗೆ ಸಿಬ್ಬಂದಿ ಅಮಾನವೀಯತೆಯನ್ನ ಮರೆತು ಹೋಗಿದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವೃದ್ಧ ನರಳಾಡಿದ್ರು ಕೂಡ ಯಾರೊಬ್ಬರೂ ಆತನ ಸಹಾಯಕ್ಕೆ ಬಂದಿಲ್ಲ. ಈ ಘಟನೆ ಶಿಗ್ಗಾವಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಸಾರ್ವಜನಿಕರೇ ವೃದ್ಧನನ್ನ ಶಿಗ್ಗಾವಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ರು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ರವಾನಿಸಲಾಗಿದೆ. ರಾಜ್ಯ ಬಿಜೆಪಿ ವತಿಯಿಂದ ಇಂದಿನಿಂದ ಜನವರಿ 29ರವರೆಗೆ ರಾಜ್ಯದಾದ್ಯಂತ ಬೂತ್ ಮಟ್ಟದ ವಿಜಯ ಸಂಕಲ್ಪ ಅಭಿಯಾನ ನಡೆಯಲಿದೆ. ಈ 9 ದಿನಗಳ ಅವಧಿಯಲ್ಲಿ 1 ಕೋಟಿ ಸದಸ್ಯರನ್ನ ನೋಂದಾಯಿಸುವಂತ ಗುರಿಯನ್ನ ಬಿಜೆಪಿ ಹೊಂದಿದೆ. ರಾಜ್ಯದ 58,000ಕ್ಕೂ ಹೆಚ್ಚು ಬೂತ್ ಮಟ್ಟದಲ್ಲಿ ಬಿಜೆಪಿಯ ಭರವಸೆ ಮತ್ತೊಮ್ಮೆ ಬಿಜೆಪಿ ಘೋಷವಾಕ್ಯದ ಈ ಅಭಿಯಾನ ನಡೆಯಲಿದೆ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವಂಥದ್ದು ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ವಿಜಯಪುರದ ನಾಗಠಾಣದಲ್ಲಿ ಈ ಅಭಿಯಾನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆಯನ್ನು ನೀಡಲಿದ್ದಾರೆ. ತುಮಕೂರಿನಲ್ಲಿ ಸಿಎಂ ಬೊಮ್ಮಾಯಿ ಚಾಲನೆಯನ್ನು ಕೊಡ್ತಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಾಲನೆಯನ್ನು ಕೊಡಲಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಸುಲೇಭಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅಭಿಮಾನಿ ಬಳಗ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿತ್ತು. ಸಮಾವೇಶಕ್ಕೆ ರಮೇಶ್ ಜಾರಕಿಹೊಳಿ ಬರ್ತಾ ಇದ್ದಂತೆ ಅಭಿಮಾನಿಗಳು ಪುಷ್ಪಾರ್ಚನೆ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಈ ವೇಳೆ ಮಾತನಾಡಿದಂಥ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದರು. ಪೆಂಡಾಲನ್ನು ಹಾಕಿ ಕುಕ್ಕರು ಮಿಕ್ಸರ್ ಕೊಡ್ತಿದ್ದಾರೆ. ನಾನು 6 ಚುನಾವಣೆ ಗೆದ್ದಿದ್ದೇನೆ, ಯಾವತ್ತೂ ದುಡ್ಡನ್ನು ಕೊಟ್ಟಿಲ್ಲ. ಗ್ರಾಮೀಣ ಕ್ಷೇತ್ರದಲ್ಲಿ ಕೆಟ್ಟ ಹುಳವನ್ನು ನಾವೇ ತಂದಿದ್ವಿ. ಒಳ್ಳೆ ಮನೆತನ, ಒಳ್ಳೆಯ ಹೆಣ್ಣು ಮಗಳು ಅಂತ ಶಾಸಕಿ ಮಾಡಿದ್ವಿ. ಆದರೆ ಸಮಾಜಕ್ಕೆ ಕೆಟ್ಟ ಹುಳು, ಅದು ಹೇಗಾದರೂ ಮಾಡಿ ತೆಗಿಬೇಕು. ನಿಮ್ಮ ದುಡ್ಡಿನಲ್ಲೇ ಶಾಸಕಿ ದರ್ಬಾರ್ ಮಾಡ್ತಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಟೀಕಿಸಿದರು. ಸಾಲ ಮಾಡಿ ಮತ್ತೊಂದು ಫ್ಯಾಕ್ಟ್ರಿ ಹಾಳು ಮಾಡಿದಾರೆ. ಅವ್ರೇನು ಅವ್ರ ಗೌರವಿಸಬೇಕಲ್ಲ. ನಮ್ಮ ಮಂತ್ರಿ ಕಂಟಿನ್ಯೂಸ್ ಆಗ ನಿಜ ಮುಖ ಗೊತ್ತಾಗಿಲ್ಲ ಈ ಶಾಸಕರದ. ನಮ್ಮ ಮಂತ್ರಿ ಹೋದಂತ ಅವ್ರು ನಿಜ ಮುಖ ಗೊತ್ತಾಗ. ಯಾಕಪ್ಪ ಅಂದ್ರೆ ಇದಕ್ಕಾಗಿ ನಿಮ್ಮ ಮಗಳ ಮೊಮ್ಮಗಳ ನಿಮ್ಮ ಮಣಿ ಮಗಳ ಇಲ್ಲೇ ಅಡ್ಡಾಡ್ತಾರೆ.
ಯಾವಾಗ ನಾವು ಮಾಜಿ ಆದ್ಮೇಲೆ ಅವಾಗ ಸೊಟ್ಟು ಬರ್ತಾಯಿತ್ತು. ನಾವು ಬಹುಶಃ ನಾ ಏನು ಮಾಡೋದಿಲ್ಲ, ಮನೆ ಹಿಡ್ತದೆ. ಯಾಕೆ ನಾವು ಈ ಯಶ ಕಾರಣಪ್ಪ ಅಂದ್ರೆ ಜನರ ಬೆಂಬಲ ನಮ್ಮ ಕಡೆ ಇದೆ, ಜನರ ಆಶೀರ್ವಾದ ನಮ್ಮ ಮೇಲೆ ಇದೆ. ಶಿವಮೊಗ್ಗದ ವಿಮಾನ ನಿಲ್ದಾಣದ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು ಲೋಕಾರ್ಪಣೆಗೆ ಸಜ್ಜಾಗಿದೆ. ಫೆಬ್ರವರಿ 27ಕ್ಕೆ ಪ್ರಧಾನಿ ಮೋದಿ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ 20ಕ್ಕೂ ಹೆಚ್ಚು ಮಠಾಧೀಶರ ತಂಡ ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ವೀಕ್ಷಿಸಿದ್ರು. ಸ್ವಾಮೀಜಿಗಳಿಗೆ ಸಂಸದ ರಾಘವೇಂದ್ರ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜಯೇಂದ್ರ ಸಾಥ್ ಕೊಟ್ಟರು. ಈ ವೇಳೆ ಮಠಾಧೀಶರಿಗೆ ಸನ್ಮಾನಿಸಿದ್ರು. ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ಆದ್ರಿಂದ ಆಪರೇಷನ್ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ಎಂಎಲ್ಸಿಗಳಾಗಿರುವಂತಹ ಎಚ್ ವಿಶ್ವನಾಥ್, ಪುಟ್ಟಣ್ಣ ಸೇರಿ ಅನೇಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ಭಾಗದ ಬಿಜೆಪಿಯ ಪ್ರಮುಖರಿಬ್ಬರು ಬರುವವರಿದ್ದಾರೆ, ಆದರೆ ಅವರು ಯಾರು ಅಂತ ಹೇಳೋಕ್ಕಾಗಲ್ಲ ಅಂತ ಡಿಕೆಶಿ ಹೇಳಿದರು. ಇನ್ನು ಪುಟ್ಟಣ್ಣ ರಾಜಾಜಿನಗರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಎಲ್ಲ JDS ಬರ್ತಾ ಇದ್ದಾರೆ. ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ. ಎಚ್ ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ ನಾನು ತಿಳಿಸ್ತೀನಿ. ನಮಗೆ ಡೇಟು ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. ಹಳೆ ಮೈಸೂರಿನಲ್ಲಿ ನಮ್ಮನೆಗೆ ನಾನು ಹೋಗೋಕೆ ಕಂಡೀಷನ್ ಇಡಲ್ಲ, ಬೇಡಿಕೆ ಇಲ್ಲದೆ ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲವನ್ನು ಕೊಡ್ತೀನಿ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡ್ತೇನೆ ಅಂತಲೂ ಕೂಡ ವಿಶ್ವನಾಥ್ ಹೇಳಿದರು. DK ಶಿವಕುಮಾರ್ ಅವ್ರನ್ನ ಬೆಳಗ್ಗೆ ನಾನು ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ. AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರೆಲ್ಲರೂ ಕೂಡ ಭೇಟಿ ಮಾಡಿದ್ದೀನಿ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ನಾಟ್ ಜಾಯಿನ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ಬೇಡಿಕೆ ನಮ್ಮನೆಗೆ ವಾಪಸ್ ಹೋಗೋಕ್ಕೆ ಬೇಡಿಕೆ, ಯಾವುದೇ ಬೇಡಿಕೆಗಳಿಲ್ಲ. ಇದು ಪಕ್ಷದ ಸೇರ್ಪಡೆ ಅಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡೋದಷ್ಟೇ. ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ತಾರೆ, ನಾವು ಎಲ್ಲ ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಬಿಜೆಪಿ ಕೆಲ ಮುಖಂಡರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದಂಥ ಡಿಕೆಶಿಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಮೊದಲು ಅವರ ಪಕ್ಷದಲ್ಲಿ ಯಾರು ಹೋಗ್ತಾರೆ ಎಂಬುದನ್ನು ನೋಡಲಿ, ಅವರಿಗೂ ಗೊತ್ತಿದೆ ಯಾರೆಲ್ಲ ಬಿಡ್ತಾರೆ ಅಂತ. ಯಾವಾಗಲೂ ಒಬ್ಬ ಮನುಷ್ಯ ಅವರದ್ದನ್ನು ಮುಚ್ಚಿಕೊಳ್ಳಲಿಕ್ಕೆ ಈ ರೀತಿಯಲ್ಲಿ ಹೇಳ್ತಾರೆ ಅಂತ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಮೊದಲು ಅವ್ರ ಪಕ್ಷದಲ್ಲಿ ಯಾರು ಉಳಿತಾರೆ ಯಾರು ಬಿಡ್ತಾರೆ ನೋಡ್ಕೊಳ್ಳಿ, ಅವ್ರಿಗೂ ಗೊತ್ತಿದೆ ಯಾರು ಬಿಡ್ತಾರೆ ಅಂತ. ಅದಕ್ಕಾಗಿ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಯಾವಾಗಲೂ ಒಬ್ಬ ಮನುಷ್ಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಾಗ ಸುಪೀರಿಯರ್ ಮಾತಾಡ್ತಾರೆ, ಅದು ಮುಚ್ಕೊಳ್ಳೋದಕ್ಕೆ. ಅದು ಅವ್ರ ಸ್ವಭಾವ. ಹೊಟ್ಟೆಪಾಡಿಗಾಗಿ ಮೈಮಾರಿಕೊಂಡ ಮಹಿಳೆಗೆ ವೇಶ್ಯ ಎಂದು ಕರೆಯುತ್ತಾರೆ, ಆದರೆ ತಮ್ಮನ್ನೇ ಮಾರಾಟ ಮಾಡಿಕೊಂಡ ಶಾಸಕರಿಗೆ ಏನೆಂದು ಕರೆಯುತ್ತಾರೆ ಅಂತ ಇತ್ತೀಚೆಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ BK ಹರಿಪ್ರಸಾದ್ ಹೇಳಿದರು. ಸದ್ಯ ಆ ಹೇಳಿಕೆ ಬಗ್ಗೆ ಮಾತನಾಡಿರುವಂಥ ಹರಿಪ್ರಸಾದ್, ನಾನು ವೇಶ್ಯೆ ಎಂಬ ಪದವನ್ನೇ ಬಳಸಿಲ್ಲ ಅಂತ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಲೈಂಗಿಕ ಕಾರ್ಯಕರ್ತೆಯರ ಬಗ್ಗೆ ನನಗೆ ಅಪಾರ ಗೌರವವಿದೆ, ನಾನು ಎಲ್ಲೂ ಅಸಭ್ಯವಾಗಿ ವರ್ತಿಸಿದ ಉದಾಹರಣೆನೇ ಇಲ್ಲ. ಮಹಿಳೆಯರಿಗೆ ಹೇಗೆ ಗೌರವ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿದ್ದು ನನಗೆ. ನಾನು ವೇಶ್ಯ ಪದ ಬಳಸಿದಂಥ ವಿಡಿಯೋ ನೀಡಿದರೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ವಿಡಿಯೋದಲ್ಲಿ ಮಾತನಾಡಿದ್ದಾರೆ, ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಬಾಯಿ ಹರುಕರ ಪಕ್ಷ ಪರಿಷತ್ ವಿರೋಧ ಪಕ್ಷ ನಾಯಕ ಹರಿಪ್ರಸಾದ್ ದೊಡ್ಡ ಗೂಂಡ, ಸುಮ್ಮನೆ ಏನೇನೋ ಬೊಗಳುತ್ತಾನೆ ಅಂತ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ವಿನಾಕಾರಣ BK ಹರಿಪ್ರಸಾದ್ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ, ಕಾಂಗ್ರೆಸ್ ಮುಳುಗ್ತಾ ಇರುವಂತ ಹಡಗು ಅಂತ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ರೇಣುಕಾಚಾರ್ಯ. ವಿಜಯಪುರ ಜಿಲ್ಲೆಯ ನಾಗಠಾಣ ವಿಧಾನಸಭೆ ಕ್ಷೇತ್ರದಲ್ಲಿ JDS ಪಂಚರತ್ನ ರಥಯಾತ್ರೆ ನಡೆಯಿತು. ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಂಚರತ್ನ ಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. JDS ರಥಯಾತ್ರೆ ಹೋದಲ್ಲೆಲ್ಲ ಜನಸಾಗರವೇ ಸೇರ್ತಾ ಇದೆ. ನಾಗಠಾಣ ಕ್ಷೇತ್ರದ ಕನ್ನೂರ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ತೆರಳಿ HDK ಅಮ್ಮನವರ ದರ್ಶನವನ್ನ ಪಡೆದರು. ವಿಜಯಪುರದಲ್ಲಿ JDSಗೆ ಭಾರೀ ಆಘಾತವಾಗಿದೆ. ಸಿಂದಗಿ JDS ಘೋಷಿತ ಅಭ್ಯರ್ಥಿ ಸಾವನ್ನಪ್ಪಿದ್ದಾರೆ. JDS ಅಭ್ಯರ್ಥಿ ಶಿವಾನಂದ ಪಾಟೀಲ್ ಸೋಮಜಾಳ್ ನಿನ್ನೆ ರಾತ್ರಿ 11 ಗಂಟೆಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಿನ್ನೆ ಸಂಜೆವರೆಗೂ ಕುಮಾರಸ್ವಾಮಿ ಜೊತೆ ಪಂಚರತ್ನ ಯಾತ್ರೆಯಲ್ಲಿ ಭಾಗಿಯಾಗಿದ್ದಂಥ ಶಿವಾನಂದ ಪಾಟೀಲ್ ರಾತ್ರಿ ಮನೆಗೆ ವಾಪಸ್ ಬಂದ ಬಳಿಕ ಹಾರ್ಟ್ ಅಟ್ಯಾಕ್ನಿಂದ ಸಾವಿಗೀಡಾಗಿದ್ದಾರೆ.
ಜೆಡಿಎಸ್ ಪಕ್ಷ ತೊರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಜೆಡಿಎಸ್ನ ಶಾಸಕ ಶಿವಲಿಂಗೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ನಂದು ಒಂದೇ ನಿರ್ಧಾರ, ಒಂದು ಮಾತು. ನನ್ನ ಕ್ಷೇತ್ರದ ಜನರ ಸಮಗ್ರವಾದಂಥ ಸಭೆ ಕರಿತೀನಿ. ಅವರ ಅಭಿಪ್ರಾಯ ಏನಿರುತ್ತೆ ಅದನ್ನ ನಾನು ನೋಡಿ ನಿರ್ಧಾರವನ್ನು ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಯಾವ ಅಧ್ಯಕ್ಷನಿಗೂ ಪ್ರತಿಕ್ರಿಯೆ ಕೊಡಲ್ಲ. ನನಗೇನು ಯಾರದಕ್ಕೂ ಪ್ರತಿಕ್ರಿಯೆ ಕೊಡಲ್ಲ. ನನ್ನ ನಿರ್ಧಾರನ ನನ್ನ ಕ್ಷೇತ್ರ ಜನ ಮಾಡಿ, ಯಾರ ಹತ್ರಲ್ಲೂ ಮಾಡಿಸಿಲ್ಲ, ಏನೂ ಇಲ್ಲ. ನಾನು ಟೈಮಿಂಗ್ಸ್ ನಾನು ಜನ ಹೇಳಬೇಕು. ನಾನು ಜನ ಹೇಳಿದ ದಿವಸ ಇಲ್ಲ. ಹಿಜಾಬ್ ವಿವಾದದ ಮೂಲ ಉಡುಪಿ. ಹಿಜಾಬ್ ತೆಗೆಯಬೇಕೆಂದು ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಹೋರಾಟ ಮಾಡಲಾಗ್ತಾ ಇದೆ. ಇದು ನನಗೆ ತುಂಬಾ ಸಂತೋಷದ ವಿಷಯ ಅಂತ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಮುಸ್ಲಿಂ ಮಹಿಳೆಯರು ಜಾಗೃತರಾಗಿದ್ದಾರೆ. ಇದು ಕೇವಲ ಕೆಲ ಮೂಲಭೂತವಾದಿಗಳ ಸಮಸ್ಯೆ ಅಷ್ಟೇ. ಹಿಜಾಬ್ ವಿಚಾರ ಒಂದು ನ್ಯಾಯಯುತವಾದಂಥ ಬೇಡಿಕೆ ಅಂತ ಹೇಳಿದರು. ಫೆಬ್ರವರಿ 10ರಿಂದ ಅಧಿವೇಶನ ಪ್ರಾರಂಭವಾಗಲಿದ್ದು ಫೆಬ್ರವರಿ 17ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಅಂತ ಕಾನೂನು ಸಚಿವ ಜೆ.ಸಿ. ಮಾಧುಸ್ವಾಮಿ ತಿಳಿಸಿದ್ದಾರೆ. ನಿನ್ನೆ ಸಂಪುಟ ಸಭೆ ಬಳಿಕ ಮಾತನಾಡಿದಂಥ ಮಾಧುಸ್ವಾಮಿ, ಫೆಬ್ರವರಿ 10ಕ್ಕೆ ರಾಜ್ಯಪಾಲರ ಭಾಷಣ ಇರುತ್ತೆ. ಫೆಬ್ರವರಿ 17ರಂದು ಸಿಎಂ ರಾಜ್ಯ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಅಂತ ಮಾಧುಸ್ವಾಮಿ ಹೇಳಿಕೆಯನ್ನು ಕೊಟ್ಟರು. ತಾರೀಕಿಂದ 17ನೇ ತಾರೀಕುವರೆಗೆ ಸನ್ಮಾನ್ಯ ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಮಾಡ್ತೀವಿ. 17ಕ್ಕೆ ಬಜೆಟ್ ಇಡ್ತೀವಿ. ನಮ್ಮ ಅಂದಾಜು 1 ವಾರ ಅಥವಾ 10 ದಿವಸ ಚರ್ಚೆ ಆಗ್ಬೋದು ಅನ್ನೋ ಅಂದಾಜಿದೆ. ಅದಕ್ಕೂ ಏನಾದ್ರು ಕಡಿಮೆ ಚರ್ಚೆ ಆಗುತ್ತೆ ಅಂದರೆ ಆತ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶಿಕ್ಷಕರ ಸ್ಥಾನಮಾನ ನೀಡಬೇಕು ಅಂತ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮನವಿಯನ್ನು ಸ್ವೀಕರಿಸಿದರು. ಆದರೆ ಸಿಎಂ ಸ್ಥಳಕ್ಕೆ ಬರಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಬಿಗಿಪಟ್ಟನ ಹಿಡಿದರು. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ನೀಲಮ್ಮ ಅನ್ನೋರು ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಮೂಲದ ನೀಲಮ್ಮ ಚಳಿಯಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಆದರೆ ಶಿವಮೊಗ್ಗದಲ್ಲಿ ಚಿಕಿತ್ಸೆ ಫಲಿಸದೆ ನೀಲಮ್ಮ ಸಾವನ್ನಪ್ಪಿದ್ದಾರೆ. ಪೊಲೀಸರು ನನ್ನ ಮಾಂಗಲ್ಯ ಸರ ಕಿತ್ತು ಹಾಕಿದ್ದಾರೆ ಅಂತ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಆರೋಪವನ್ನು ಮಾಡಿದ್ದಾರೆ. ಗದಗ ಜಿಲ್ಲೆಯ ಬಯಲು ಬಹಿರ್ದೆಸೆ ಮುಕ್ತ ಅಂತ ಘೋಷಣೆಯಾಗಿ 4 ವರ್ಷಗಳು ಕಳೆದಿದೆ. ಆದರೆ ಅದು ದಾಖಲೆಯಲ್ಲಿ ಮಾತ್ರ. ಗದಗ ಜಿಲ್ಲಾ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಗ್ರಾಮೀಣ ಭಾಗದ ಮಹಿಳೆಯರು ರೋಸಿ ಹೋಗಿದ್ದಾರೆ. ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿ ಅಂತ ಸಾಕಷ್ಟು ಮನವಿಯನ್ನು ಮಾಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದ್ದಾರೆ. ಅದರಿಂದ ಜಿಲ್ಲಾ ಪಂಚಾಯತ್ ಆಡಳಿತಕ್ಕೆ ನಾರಿಯರು ಬಿಸಿ ಮುಡಿಸಿದ್ದಾರೆ. ಡಂಬಳ ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಒತ್ತಾಯಿಸಿ ಮಹಿಳೆಯರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೆರವಣಿಗೆ ಮೂಲಕ ಪಂಚಾಯತ್ಗೆ ಆಗಮಿಸಿದಂಥ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ 4 ವರ್ಷಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪುಣ್ಯ ಸ್ಮರಣೆಯೋತ್ಸವ ಕಾರ್ಯಕ್ರಮ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದೆ. ಬೆಳಗ್ಗೆ 5:30ರಿಂದಲೇ ಪೂಜ್ಯರ ಗದ್ದುಗೆಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಬೆಳಗ್ಗೆ 8 ಗಂಟೆಗೆ ಬೆಳ್ಳಿ ರಥದಲ್ಲಿ ಪೂಜ್ಯರ ಪುತ್ಥಳಿಯನ್ನಿಟ್ಟು ಮಠದ ಆವರಣದಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದ್ದು ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಪೂಜ್ಯರ ಪುಣ್ಯ ಸ್ಮರಣೆ ಸಮಾರಂಭಕ್ಕೆ 5 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವಂತ ನಿರೀಕ್ಷೆ ಇದೆ. ಒಟ್ಟು 5 ಕಡೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಳಂಬ ಧೋರಣೆಯಿಂದ ಬಿಎಡ್ ಪ್ರವೇಶಾತಿಯಿಂದ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ. 5ನೇ ಸೆಮಿಸ್ಟರ್ವರೆಗೆ ಸಮಗ್ರ ಅಂಕ ಸಲ್ಲಿಸಿ ಬಿಎಡ್ ಪ್ರವೇಶಾತಿ ಬಯಸಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದಂಥವರಿಗೆ ಮೆರಿಟ್ ಆಧರಿಸಿ ಕಾಲೇಜುಗಳಿಗೆ ಸೀಟ್ ಸಿಕ್ಕಿತ್ತು. ಆದರೆ 6ನೇ ಸೆಮಿಸ್ಟರ್ ಪಾಸಾಗಿ ಸಮಗ್ರ ಅಂಕ ಅರ್ಜಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಪ್ರವೇಶಾತಿಯನ್ನು ತಿರಸ್ಕೃತ ಮಾಡಲಾಗಿದೆ. ಬೇಗ ಪರೀಕ್ಷೆ ನಡೆಸಿ 6ನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟ ಮಾಡಿದ್ದಕ್ಕೆ ಬಿಎಡ್ ಓದುವಂಥ ವಿದ್ಯಾರ್ಥಿಗಳ ಕನಸು ಭಗ್ನವಾಗಿದೆ. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿಯ ಕಿಡಿಬಿದ್ದು ಬೆಳೆದು ನಿಂತಿದ್ದಂಥ ಕಬ್ಬಿನ ಗದ್ದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಿದರಳ್ಳಿ ಗ್ರಾಮದಲ್ಲಿ ನಡೆದಿದೆ. ರೈತ ಶೇಷಗಿರಿ ರಾವ್ ಎಂಬುವರ 42 ಎಕರೆ ಪೈಕಿ 32 ಎಕರೆ ಕಬ್ಬಿನ ಗದ್ದೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. 2 ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲಿಕ್ಕೆ ಪ್ರಯತ್ನಿಸಿದ್ರು, ಪ್ರಯೋಜನವಾಗಿಲ್ಲ. ಬೆಂಕಿ ಕೆನಾಲಿಗೆಗೆ ಕಬ್ಬಿನ ಗದ್ದೆ ಸಂಪೂರ್ಣ ನಾಶವಾಗಿದೆ. ಸೂಕ್ತ ಪರಿಹಾರಕ್ಕಾಗಿ ರೈತ ಆಗ್ರಹಿಸಿದ್ದಾರೆ.
ಬಳ್ಳಾರಿ ಜಿಲ್ಲಾ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಪ್ರಥಮ ಬಾರಿಗೆ ಬಳ್ಳಾರಿಯಲ್ಲಿ ಆನೆಯ ಮೇಲೆ ಅಂಬಾರಿ ಮೆರವಣಿಗೆ ಮಾಡಲಾಯಿತು. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಲಕ್ಷ್ಮೀ ಆನೆ ಅಂಬಾರಿ ಹೊತ್ತು ಸಾಗಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು, ಶಾಸಕ ಸೋಮಶೇಖರ್ ರೆಡ್ಡಿ, ಜಿಲ್ಲಾಧಿಕಾರಿ ಪವನ್ ಕುಮಾರ್ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿಯ ಕನಸಾದಂಥ ಹೊಸ ಸಂಸತ್ ಭವನ ಲೋಕಾರ್ಪಣೆಗೊಳ್ಳುವುದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಇದೇ ತಿಂಗಳ 31ರಂದು ಸಂಸತ್ ಭವನ ಉದ್ಘಾಟನೆಗೊಳ್ಳಲಿದ್ದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಸದನವನ್ನು ಉದ್ದೇಶಿಸಿ ಹೊಸ ಸಂಸತ್ ಭವನದಲ್ಲಿ ಭಾಷಣವನ್ನು ಮಾಡಲಿದ್ದಾರೆ. ವಿಶೇಷ ಅಂದರೆ ಈ ಬಾರಿಯ ಕೇಂದ್ರ ಬಜೆಟ್ ಸಹ ಹೊಸ ಸಂಸತ್ ಭವನದಲ್ಲೇ ಮಂಡನೆ ಆಗಲಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕುಸ್ತಿ ಫೆಡರೇಷನ್ ಇಂಡಿಯಾ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕುಸ್ತಿಪಟುಗಳು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. WFI ಅಧ್ಯಕ್ಷ ಬ್ರಿಜ್ಭೂಷಣ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬ್ರಿಜ್ಭೂಷಣ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಬ್ರಿಜ್ಭೂಷಣ್ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕುಸ್ತಿಪಟುಗಳು ಪ್ರತಿಭಟನೆಯನ್ನು ಮತ್ತಷ್ಟು ಉದ್ವಿಗ್ನತೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ.